ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಜೊತೆ ಮಮತಾ. ಇವತ್ತು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನೋಡ್ಕೊಂಬರೋಣ ಬನ್ನಿ. ಬಟಾಣಿ ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು 1 ಕಟ್ಟ, ಮತ್ತು 2 ಈರುಳ್ಳಿ, 1 ಟೊಮೊಟೊ, ಮತ್ತು ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಪೌಡ್ರು, ಒಂಚೂರು ಅರಶಿನದ ಪುಡಿ, ಒಂಚೂರೇ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಮಾಮೂಲಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ. ಸ್ಟವ್ ಆನ್ ಮಾಡಿದೆ, ಎಣ್ಣೆ ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಆಯಿಲ್ ಸ್ವಲ್ಪ ಕಮ್ಮಿ ತಿನ್ನೋದು, ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಒಂದು 5 ಲವಂಗ, 1-2 ಚಕ್ಕೆ ಹಾಕ್ಕೊಂಡೆ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಚಕ್ಕೆ ಎಲ್ಲ ಇದಾಗಲಿ, ಆಮೇಲೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ 2 ಗೆಡ್ಡೆ ಹಚ್ಕೊಂಡಿದ್ದೆ. ಚೆನ್ನಾಗಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂಚೂರು ಬ್ರೌನಿಷ್ ಬರಲಿ. ಆಮೇಲೆ ಬಟಾಣಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಪಲಾವ್ ಅಂದರೆ ಬಟಾಣಿ ಇದ್ರೇ ಟೇಸ್ಟು. ಮಿಕ್ಸಿಂಗ್ ಮಾಡಿಕೊಂಡು ಸ್ವಲ್ಪ ಅದೆಲ್ಲ ಇದಾಗಲಿ. ಅಷ್ಟರಲ್ಲಿ ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ, ಬಿದ್ದೋಯ್ತು, ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 6-7 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಇಂಚು ಶುಂಠಿ, ಕೊತ್ತಂಬರಿ, ಇಷ್ಟು ನಾನು ಗ್ರೈಂಡ್ ಮಾಡ್ಕೋತೀನಿ. ಅಷ್ಟರಲ್ಲಿ ಇದೊಂಚೂರು ಬಾಡ್ಕೋತಾ ಇರಲಿ ಹಂಗೆ. ಅದ್ರ ಜೊತೆಗೆ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಬಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆಲೇ. ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಕಹಿ ಬರಲ್ಲ. ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಬ್ಬಿರೋ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನದ ಪುಡಿ ಹಾಕ್ಕೊಂಡೆ. ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿರ್ತೀನಿ. 1 ಬೌಲ್ ಅಕ್ಕಿ, ಆ ಬೌಲ್ ಅಳತೆಗೆ 2 ಬೌಲ್ ವಾಟರ್ ಹಾಕೋತೀನಿ. ಮಿಕ್ಸಿಂಗ್ ಆದಮೇಲೆ
ಅದಾದಮೇಲೆ 2 ಬೌಲ್ ನೀರು ಆ್ಯಡ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣನ್ನ ಆ್ಯಡ್ ಮಾಡ್ಕೊತೀನಿ ನಾನು, ಒಂದು ಅರ್ಧ ಹೋಳು. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಶಿಲ್ ಬಂದರೆ ಸಾಕು. ಮೆಂತ್ಯ ಪಲಾವ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಮಿಕ್ಸಿಂಗ್ ಮಾಡಿಕೊಂಡ್ರೆ ಸಾಕು. ಬಟ್ ಇದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಚಟ್ನಿ ತಿನ್ನಲ್ಲ, ಹಂಗಾಗಿ ಮೊಸರು ಅಮ್ಮ ಸೂಪರ್.